बीदर से एक बड़ी खबर सामने आ रही है। क्रिश्चियन कम्युनिटी के नेता जैकब की अगुवाई में बीदर शहर में एक प्रेस कॉन्फ्रेंस आयोजित की गई, जिसमें ऑल इंडिया क्रिश्चियन महासभा के जिला अध्यक्ष इजाक कैम्पेनोर के आरोपों का जवाब दिया गया। जैकब ने कहा कि इजाक कैम्पेनोर क्रिश्चियन डेवलपमेंट कॉरपोरेशन के चेयरमैन और वाइस चेयरमैन के इस्तीफे की मांग को लेकर आंदोलन कर रहे हैं और निगम के खिलाफ बेबुनियाद आरोप लगा रहे हैं। इजाक कैम्पेनोर की ओर से आरोप लगाए जा रहे हैं कि चर्चों में बारिश का पानी घुस रहा है, चर्चों के निर्माण कार्यों में भ्रष्टाचार हुआ है और कुछ चुनिंदा ईसाई सभाओं को ही सरकारी अनुदान दिया जा रहा है। इन आरोपों पर जैकब ने सीधी चुनौती देते हुए कहा कि अगर इन आरोपों से जुड़े दस्तावेज और सबूत मौजूद हैं तो उन्हें सार्वजनिक किया जाए। जैकब ने क्रिश्चियन डेवलपमेंट कॉरपोरेशन के वाइस चेयरमैन संजय जागीरदार का भी बचाव किया। उन्होंने कहा कि संजय जागीरदार किसी एक सभा के प्रतिनिधि नहीं बल्कि पूरे ईसाई समाज के प्रतिनिधि हैं। जैकब के मुताबिक ईसाई समाज के लिए काम कर रहे संजय जागीरदार पर आरोप लगाने से पहले पूरे मामले की सच्चाई और तथ्यों को समझना जरूरी है। उन्होंने आगे कहा कि अगर क्रिश्चियन डेवलपमेंट कॉरपोरेशन की कार्यप्रणाली या अनुदान के वितरण में भ्रष्टाचार के पुख्ता सबूत हैं तो संबंधित दस्तावेज सार्वजनिक किए जाएं। वहीं अगर कोई सबूत नहीं है तो बेबुनियाद आरोप लगाना बंद किया जाना चाहिए। अब देखना होगा कि इजाक कैम्पेनोर की ओर से इन आरोपों पर क्या जवाब सामने आता है और क्या इन आरोपों के समर्थन में कोई दस्तावेज सार्वजनिक किए जाते हैं। जय क्रिस्त, प्रेज द लॉर्ड। ಇವತ್ತಿನ ದಿವಸ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡುವ ಒಂದು ಕಾರಣವೇನಂತಂದರೆ ಇಸಾಕ್ ಕೆಂಪೇನೋರ್ ಮಹಾಸಭಾ ಜಿಲ್ಲೆ ಯೂತ್ ಅಧ್ಯಕ್ಷರು ಅವರೇನು ಹೇಳ್ತಾರೆ ಅಂದ್ರೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ನಮ್ಮ ಸಮಾಜದ ನಮ್ಮ ಮುಖಂಡರು ಆದಂಥ ಶ್ರೀಮಾನ್ ಸಂಜಯ್ ಜಾಗೀರ್ದಾರ್ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ರಾಜ್ಯ ಜಿಲ್ಲಾ ಉಪಾಧ್ಯಕ್ಷರು ಮೇಲೆ ಸುಳ್ಳು ಅಪವಾದನೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಯಾಕಂತಂದ್ರೆ ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲ. ಅವರಿಗೆ ಯಾರೋ ಒಬ್ಬರದ್ದು ಹೇಳಿ ಅಂತ ಮಾತು ಕೇಳಿ ಅವ್ರ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಯಾಕಂತಂದ್ರೆ ಅವರೇ ಏನು ಹೇಳ್ತಾರೆ ಅಂದ್ರೆ ಎಲ್ಲ ಕಡೆ ಚರ್ಚಿನಾಗ ನೀರು ಹೋಗ್ಲತ್ತವ ಅಂತ ಹೇಳ್ತಾರೆ ಇಸಾಕ್ ಕೆಂಪೇನೋರ್. ಮತ್ತು ಅವ್ರ ಮುಂದೆ ಬಂದೇನು ಹೇಳ್ತಾರ ಅಂದ್ರೆ ಇವ್ರು ನಮ್ಮ ಸಮಾಜದಾಗ ಏನಂತಂತ 120 ಕೋಟಿ ಹಗರಣ ಆಗ್ಯದ ಅಂತ ಹೇಳ್ತಾರೆ. ಅವರು ಏಜ್ ಇದ್ದೊಟ್ಟು ಸಂಜಯ್ ಜಾಗೀರ್ದಾರ್ದು ಅವ್ರದ್ದು ಒಂದು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದ್ದೊಟ್ಟು ಈ ಇಸಾಕ್ ಕೆಂಪೇನೋರ್ದು ಏನಂತಂದ್ರೆ ಏಜ್ ಇಲ್ಲ. ರೀಸೆಂಟಾಗಿ 2025 ಅವ್ರೊಂದು ಸಣ್ಣದೊಂದು ಪ್ರೋಗ್ರಾಮ್ ಮಾಡ್ತಾರೆ ಬೀದರ್ದಾಗ. ಅವ್ರ ರಾಜ್ಯಾಧ್ಯಕ್ಷರು ಬರ್ತಾರೆ. ಬಂದು ಅವ್ರದ್ದು ನಾವು ಪ್ರೋಗ್ರಾಮ್ ಮಾಡಿದ್ದೇವೆ ಬರ್ರಿ ಅಂದ್ರೆ ನಮ್ಮ ಕ್ರೈಸ್ತ ಜನರು ನಮ್ಮ ಬೀದರ್ದವ್ರು ನಾವೆಲ್ಲ ಏನು ಮಾಡ್ತೇವೆ ಅಂತಂದ್ರೆ ಬೆಂಗಳೂರಿಗೆ ಹೋಗಿ ಒಂದು ದೊಡ್ಡ ಒಂದು ಹಾಲ್ನಾಗ ನಮ್ಮ ಸಭೆ ನಮ್ದು ಜನರ ಮುಂದೆ ಏನಂತಂದ್ರೆ ನಾವು ವೆಲ್ಕಮ್ ಮಾಡಬೇಕು ಅಂತ ನಮ್ದೊಂದು ಆಸೆ ಇರ್ತದೆ. ಆದ್ರೆ ಅಲ್ಲಿಂದ ಬೆಂಗಳೂರದವ್ರು ಬಂದು ನಮ್ಮ ರೊಕ್ಕ ನಮ್ಮ ಜನರು ಬೀದರ್ ಜನರು ಅವ್ರ ಸ್ವಂತ ಮಗಂದೊಂದು ಆಡಿಯೋ ಲಾಂಚ್ ಇರ್ತದೆ, ಅವ್ರು ಇಲ್ಲಿ ಬಂದು ಮಾಡ್ತಾರೆ. ಇದು ಎಷ್ಟು ಸರಿ ಅದ? ಇದು ಆಯ್ತು. ಇನ್ನೊಂದು ಏನಂತಂದ್ರೆ ಜಿಲ್ಲಾ ಅಧ್ಯಕ್ಷರ ಪ್ರೋಟೋಕಾಲ್ ಪ್ರಕಾರ ಜಿಲ್ಲಾ ಅಧ್ಯಕ್ಷರು ಇರಬೇಕು 2025 ಆಗಿನ ಪ್ರೋಗ್ರಾಮ್ದಾಗ. ಬಟ್ ಆ ಜಿಲ್ಲಾ ಅಧ್ಯಕ್ಷರು ಇರಲ್ರ ಅವ್ರು. ಜಿಲ್ಲಾ ಯೂತ್ ನಮ್ಮ ಮಹಾಸಭಾ ಅಧ್ಯಕ್ಷ ಕ್ರೈಸ್ತ ಮಹಾಸಭಾ ಅಧ್ಯಕ್ಷರು ಇದ್ದೇವೆ ಅಂತ ಹೇಳಿ ಮಾಡ್ತಾರೆ. ಇವತ್ತು ಏನಂತಂದ್ರೆ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಭೇದ ಭಾವ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಅಣ್ಣತಮ್ಮರಿಗೆ ಗೊತ್ತಾಗಲ್ಲ ಉಂಟದು. ಯಾರೊಬ್ರು ಬೆಂಗಳೂರದಲ್ಲಿ ಫೋನ್ ಮಾಡಿಬಿಟ್ಟಿಗೆ ಅವ್ರು ನಮ್ಮ ಬೆಂಗಳೂರದಲ್ಲಿ ಫೋನ್ ಮಾಡ್ಯಾರ, ನಾವು ಹಂಗೆ ಮಾಡಬೇಕು ಹಿಂಗೆ ರೆಸ್ಪೆಕ್ಟ್ ಮಾಡಬೇಕು ಅಂತಾರೆ. ಆದ್ರೆ ನಾವು ಇಲ್ಲಿ ತನಕ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿ ತನಕ ನಮ್ಮಲ್ಲಿ ನಾವು ಏನಂತಂದ್ರೆ ನಮ್ದು ರಾಜಕೀಯದಾಗ ಬೆಳಿಬೇಕು, ನಮ್ಮವ್ರಿಗೆ ಬೆಳೆಸ್ಬೇಕು ಅಂತಂಬೋದು ಇಲ್ಲಿ ತನಕ ನಮ್ದು ಏನಂದ್ರೆ ಆ ಮಹಾಸಭಾ ಅಧ್ಯಕ್ಷ ಯೂತ್ ಅವ್ರಲಿಂದ ಬಂದಿಲ್ಲ. ಬರೀ ಏನದಂದ್ರೆ ಗರ್ವ ಅಹಂಕಾರದಿಂದ ಮಾತಾಡ್ತಾರೆ. ಅವರೇ ಏನು ಹೇಳ್ತಾರಂತಂದ್ರೆ ಮೊನ್ನಿನ ಪ್ರೆಸ್ ಮೀಟ್ದಾಗ ಎಲ್ಲ ಚರ್ಚಿನ ನೀರು ಹೋಗ್ಲತ್ತಾವ, ನಮಗೆ ಪ್ರಾರ್ಥನೆ ಮಾಡಕ ಸ್ಥಳ ಇಲ್ಲ ಅಂತ ಹೇಳ್ತಾರೆ. ಅವರೇ ಮುಂದೆ ಬಂದು ಏನು ಹೇಳ್ತಾರಂದ್ರೆ ಎಲ್ಲ ಚರ್ಚಿನಾಗ ಆಗ್ಯಾವ, ಆದ್ರೆ ಇವ್ರು ಸುಳ್ಳು ಆರೋಪ ಮಾಡತ್ತಾರ ಅಂತ ಹೇಳ್ತಾರೆ. ಸಂಜಯ್ ಜಾಗೀರ್ದಾರ್ ಅವ್ರು ಸುಳ್ಳು ಆರೋಪ ಮಾಡತ್ತಾರ ಅಂತ ಹೇಳ್ತಾರೆ. ಈ ನಿಗಮದಾಗ ರಾಜ್ಯ ಉಪಾಧ್ಯಕ್ಷರೇನು ಅವ್ರ ಅಂತ ಅನ್ಬೇಕಾ ಏನ್ ನೀವು ಇಸಾಕ್ ಕೆಂಪೇನೋರ್ ಅಂತ ಅನ್ಬೇಕಾ? ನಾವು ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಅಧ್ಯಕ್ಷರು ಅಂತಂತ ನಮಗೆ ಗೊತ್ತಾಗಲ್ಲ ಉಂಟು. ಯಾಕಂದ್ರೆ ಫಸ್ಟ್ ನೀವು ತಗೋರಿ, ನಿಮ್ಮ ಸಂಘಟನೆ ತಗೋರಿ. ಸಂಘಟನೆ ಎದಕ್ಕೆ ತಗೋಬೇಕು ಅಂದ್ರೆ ನಮ್ಮ ಸಮಾಜಕ್ಕೆ ಎಲ್ಲ ಅನ್ಯಾಯ ಆಗ್ಲತ್ತದ, ನಮ್ಮ ಸಮಾಜ ಬಾಂಧವರಿಗೆ ಎಲ್ಲಿ ನಮ್ಗೆ ಸವಲತ್ತು ಸಿಗಲ್ಲ ಉಂಟದ. ಅಂತ ಜಾಗದಲ್ಲಿ ನೀವು ಹೋಗಿ ನೀವು ಆ ಸವಲತ್ತುಗಳು ಇಸ್ಕೊಡುವಂತ ಕೆಲಸ ನಿಮ್ಮ ಸಂಘಟನೆಯಿಂದ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ನಮ್ಮ ಬೀದರ್ದಾಗ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಅದ. ನಮ್ಮ ಜನರಿಗೆ ಏನಂದ್ರೆ ಉದ್ಯೋಗ ಇಲ್ಲ. ನಿಮ್ಮ ಸಂಘಟನೆ ಅಂತ ಒಳ್ಳೆ ಕಾರ್ಯಗಳು ಮಾಡ್ರಿ ನೀವು. ಆದ್ರೆ ಮಾಡಿದ್ರಿ ಅಂದ್ರೆ ದೇವ್ರ ನಿಮಗೆ ಆಶೀರ್ವದಿಸ್ತಾರೆ. ನಿಮ್ಮ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವ್ರ ನಿಮಗೆ ಏನಂತಂದ್ರೆ ಮುಂದೆ ನಡೆಸ್ತಾರೆ. ನಿಮ್ಮ ಸಂಘಟನೆಗೆ ನಾವು ಬೆಂಬಲ ಕೊಡ್ತೇವೆ. ಆದ್ರೆ ನಮ್ಮ ಸಮಾಜದಿಂದ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿ ತನಕ ಬಂದಾಗ ಒಂದು ರಾಜ್ಯ ಉಪಾಧ್ಯಕ್ಷರಾದ್ರೆ ಇವ್ರು ಸಹಿಸ್ಕೊಳಕ್ ಆಗಲ್ಲ ಉಂಟದ. ಇವ್ರ ಹಿಂದೆ 100 ಕಾಣದಂತ ಕೈಗಳವ. ಇವರು ಅವ್ರಿಗೆ ಮುಂದೆ ಮಾಡಿ ಏನ್ ಮಾಡ್ತಾರ ಅಂದ್ರೆ ಹಿಂದಿಂದು ಇವ್ರು ಗೇಮ್ ಆಳತ್ತಾರ. ಇವ್ರು
ದಯಮಾಡಿ ನಾವೇನು ಹೇಳಿದ್ದೆವು ಅಂದ್ರೆ ಇಸಾಕ್ ಕೆಂಪೇನವ್ರಿಗೆ ಹೇಳಿದ್ದೆವು, ದಯಮಾಡಿ ರಿಕ್ವೆಸ್ಟ್ ಮಾಡಿದ್ದೆವು, ನಮ್ಮ ಸಮಾಜ ಒಂದು ಒಗ್ಗಟ್ಟದ, ಸತ್ಯವೇದ ಹೇಳ್ತಾವ ಸಹೋದರರಾಗಿ ಸಹೋದರರು ಒಂದಾಗಿರೋದು ಎಷ್ಟೋ ಒಳ್ಳೇದು ಅಂತಂದು ಹೇಳ್ತಾವ. ಆದ್ರೆ ನೀವು ಸಹೋದರಿಗೆ ಏನ್ ಮಾಡ್ತೀರಿ, ನೀವು ಇದು ಮಾಡತ್ತೀರಿ. ಅಧ್ಯಕ್ಷರು ಎಮ್ ಡಿ ಇದಕ್ಕ ಮೇನು ಕಾರಣ ಇರ್ತಾರೆ. ಇದಕ್ಕೆ ಇವ್ರು ರಾಜ್ಯ ಉಪಾಧ್ಯಕ್ಷರಾಗಿ ನಮ್ ಬೀದರ್ದಾಗ 2-3 ಸರ್ತಿ ಅವ್ರೇನ್ ಮಾಡ್ತಾರ ಅಂತಂದ್ರೆ ಇಲ್ಲಿ ಟೂರ್ ಹಾಕೊಂಡ್ ಬರ್ತಾರ. ಟೂರ್ ಹಾಕೊಂಡ್ ಬಂದಾಗ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳ್ತಾರ, ನೋಡ್ರಪ್ಪ ನಮ್ ಜನರದು ಆರ್ಥಿಕ ಪರಿಸ್ಥಿತಿ ಖರಾಬ್ ಅದ, ಎಲ್ಲಿ ಬಿ ಅದ ಕೆಲಸ ಮಾಡಿಸ್ರಿ, ಅವ್ರು ಯಾವುದೇ ಕೆಲಸ ಬಂದ್ರೆ ಬಿ ಅವ್ರಿಗೆ ಕೆಲಸ ಮಾಡ್ಕೊಡ್ರಿ ಅಂತಂತ ಹೇಳಂತ ವ್ಯಕ್ತಿ ಸಂಜಯ್ ಜಾಗೀದಾರ್ ಇದ್ದಾರೆ. ಆದ್ರೆ ಇವತ್ತು ನೀವು ಸುಳ್ಳೆ ನಿಮ್ ವೈಯಕ್ತಿಕವಾಗಿ ನೀವಾಗಲಿ ನಿಮ್ಮ ರಾಜ್ಯಾಧ್ಯಕ್ಷರಾಗಲಿ ವೈಯಕ್ತಿಕವಾಗಿ ನೀವೇನ್ ಮಾಡ್ತೀರ ಅಂತಂದ್ರ ಅವ್ರ ಮೇಲೆ ಅಪವಾದನೆ ಹೊರಿಸ್ತಾ ಇದ್ದೀರಿ. ಕ್ರಿಶ್ಚಿಯನ್ ನಿಗಮದ ರಾಜ್ಯಾಧ್ಯಕ್ಷರಾಗಿ ಒಂದು ಊರಿಗೆ ಬಿ ಟ್ರಿಪ್ ಹಾಕಿಲ್ಲ, ಅದಕ್ಕೆ ನಾವು ಒಪ್ಕೋತೀವಿ 100%. ಅದಕ್ಕೆ ನಿಮ್ಮ ಮಾತಿಗೆ ನಾವು ಸಹಮತಿದ್ದೆವು. ಮತ್ತೆ ಎಮ್ ಡಿ ಅವ್ರು ಅವ್ರಿಗೆ ಒಂದು ಊರಿಗೆ ಹೋಗಿಲ್ಲ, ಅವ್ರ AC ರೂಮಿನಾಗಿಂದ ಬಿಟ್ಟು ಹೊರಗೆ ಎಲ್ಲಿ ಬಿ ಅವ್ರು ಹೋಗಿಲ್ಲ. ಅವ್ರಿಗೆ ಜನರ ಬಗ್ಗೆದಾಗ ಏನದ ಕೆಳಮಟ್ಟದಾಗ ಏನದ ಅಂತ ಅವ್ರಿಗೆ ಇದು ಗೊತ್ತಿಲ್ಲ, ಅವ್ರಿಗೆ ಮಾಹಿತಿ ಇಲ್ಲ. ಅವ್ರಿಗೆ AC ದಾಗ ಕೊಡ್ತಾರ, ಅವರು AC ದಾಗ ಹೇಳ್ತಾರ, ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಡಾಕ್ಯುಮೆಂಟ್ಸ್ ಇದಕ್ಕ ಗೊತ್ತಾಗಲ್ಲ ಅವ್ರಿಗೆ. ಇವ್ರು ಸಂಜಯ್ ಜಾಗೀದಾರ್ ಅವರು ಕೋಲಾರ ಹಿಡ್ಕೊಂಡಿ, ರಾಯಚೂರು ಹಿಡ್ಕೊಂಡಿ, ಗುಲ್ಬರ್ಗ, ಆಮೇಲೆ ಯಾದಗಿರು ಮತ್ತು ಮೈಸೂರು ಈ ಕಡೆ ಎಲ್ಲ ಹೋಗಿ ಇವ್ರು ಎಲ್ಲ ಏನಂದ್ರೆ ಸರ್ವೆ ಮಾಡಿ ಬಂದರು. ಇವ್ರು ಸರ್ವೆ ಮಾಡಿ ಬಂದಾಗ ಇಲ್ಲಿ ತನಕ ಇತಿಹಾಸ ತೆಗೆದು ನೋಡ್ರಿ, ಇತಿಹಾಸ ಯಾರಿಗೆ ಗೊತ್ತಿರ್ತದ ಅವರೇ ಮಾತಾಡ್ಬೇಕು. ಯಾಕಂದ್ರ ಇಲ್ಲಿ ತನಕ ಸುಮಾರು ಇಲ್ಲ ಅಂತಂತಂದ್ರೆ ನಾನು 125 ಮಂದಿಗೆ ಏನಂದ್ರೆ 1 ಲಕ್ಷ ಅದು ಲೋನ್ ಮಾಡಿಸ್ಕೊಟ್ಟಾರ. ಇಲ್ಲಿ ತನಕ ಹಿಂದಿನ ನಿಗಮದಾಗ ನಮಗೆ ಎಲ್ಲಿಗೋ ಒಬ್ಬರಿಗೆ ಇಬ್ಬರಿಗಾದ್ರೂ ತೋಲಾಗೋಯ್ತಿತ್ತು ಅದು. ಯಾಕೆ ಇದು ಇಲ್ಲಿ ನಮ್ ಬೀದರ್ಕ್ ಒಂದು ಹೆಮ್ಮೆ ಅಂತಂತಂದ್ರ ನಮ್ಮ ಜನರು ನಮ್ಮ ಮಧ್ಯದಾಗ ನಮ್ಮ ರಾಜಕಾರಣಿಗಳು ಇದ್ರು ಅಂದ್ರೆ ನಮ್ಮವ್ರ ಅಂಬೋದೊಂದು ಸ್ವಾಭಿಮಾನ ಬರ್ತದೆ, ಅವ್ರಿಗೆ ಮಾಡ್ಬೇಕು ಅಂಬೋದೊಂದು ಇದು ಬರ್ತದೆ. ಅದಕ್ಕಾಗಿ ಏನಂತಂದ್ರೆ ಅವ್ರಿಗೆ 1 ಲಕ್ಷ ಅದು 125 ಮಂದಿಗೆ ಏನಂತಂದ್ರ ಲೋನ್ ಮಾಡಿಸ್ಕೊಟ್ಟಾರ. ಕಾರ್ಗಳು ಬಂದಾವ್, ಆಟೋಗಳು ಬಂದಾವ್. ನೀವು ಕೆಲಸ ಮಾಡಿಲ್ಲ ಅಂತೀರಿ, ನೀವು ಅಂತೀರಿ ಬೀದರ್ಗೆ ಬರ್ತಾರ ಬೆಂಗಳೂರಿಗೆ ಹೋಗ್ತಾರ, ಬೀದರ್ಗೆ ಬರ್ತಾರ ಬೆಂಗಳೂರಿಗೆ ಹೋಗ್ತಾರ. ಇದು ಅವ್ರ ರಾಜ್ಯ ಉಪಾಧ್ಯಕ್ಷ ಆಗೋಕ್ಕಿಂತ ಮೊದಲಿಂದ ಹಿಡಿದು ಇಲ್ಲಿ ತನಕ ಅವ್ರು ನಿಂದ ಏಜ್ ಎಷ್ಟದ ಇಸಾಕ್ ಅಣ್ಣ, ಅವರು ಓಸ್ಪೇಕರ್ ಹೋಗೋದ್ ಬರೋ ಟ್ರಿಪ್ ಆಗಿ ಅವ್ರು ಬೆಂಗಳೂರು ಬೀದರ್ ಆ ಮಟ್ಟಕ್ಕೆ ಆಗಿನ ಬಾದೆ ಇವತ್ತು ಅವ್ರಿಗೆ ಅಂದ್ರೆ ರಾಜ್ಯ ಉಪಾಧ್ಯಕ್ಷ ಸ್ಥಾನ ಏನಂದ್ರೆ ಸರ್ಕಾರ ಅವರಿಗೆ ಕೊಟ್ಟದು, ಗುರುತಿಸ್ಕೊಟ್ಟದು. ಸುಮ್ಮನೆ ನಾವು ಏನೋ ಒಂದು ಸುಳ್ಳು ಸವಳ ಅಂತ ಹೇಳಿ ಯಾವ ಸರ್ಕಾರದ ನಮ್ಮ ಕಾಂಗ್ರೆಸ್ ಸರ್ಕಾರದಾಗ ಸಿಗಬೇಕು ಅಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ ಅವ್ರು ತೆಲಂಗಾಣಕ್ಕೆ ಹೋಗ್ಯಾರ, ತೆಲಂಗಾಣದಾಗ ಹೋಗಿ ಅಲ್ಲಿ TRS ಇತ್ತು, ಅಲ್ಲಿ ವರಂಗಲ್ ಅಂತ ಜಿಲ್ಲಾದಾಗ TRS ಇತ್ತು. TRS AICC ಅವ್ರಿಗೆ ಇನ್ಚಾರ್ಜ್ ಅಬ್ದುಲ್ ಹಾಕಿದ್ರ ಅಲ್ಲಿ ಹೋಗಿ 6 ತಿಂಗಳು ಹೆಂಡ್ರ ಮಕ್ಕಳಿಗೆ ಬಿಟ್ಟು ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಏನಂತಂದ್ರೆ ತೆಲಂಗಾಣ ಸರ್ಕಾರ ಬರ್ಲಾಕ ಅವ್ರದ್ ಬಿ ಒಂದು ಸಣ್ಣ ಕೊಡುಗೆ ಅದ. ಮಹಾರಾಷ್ಟ್ರದ ಹೋಗ್ಯಾರ, ಮಹಾರಾಷ್ಟ್ರದ ಕೆಲಸ ಮಾಡ್ಯಾರ. ಸುಮ್ಮನೆ ಮನೆ ಕುಂತ್ರ ಬರಲ್ಲ ನಮ್ಮಲ್ಲಿ. ಇವ್ರು ಎಷ್ಟು ಬೇಗ ಹಗಲು ರಾತ್ರಿ ದುಡಿಲತ್ತಾರ, ಅವ್ರಿಗೆ ಕೊಟ್ಟಾರ. ಅವ್ರು ಎಲ್ಲರ ಅವ್ರದೊಂದು ಸ್ವಂತ ದುಡ್ಡು ತಗೊಂಡ್ ನಿಗಮ ತಗೊಂಡ್ ಎಲ್ಲರ 1 ಲಕ್ಷ ಒಂದು 10 ಸಮುದಾಯ ಭವನ ಆಗ್ಲಿ 10 ಚರ್ಚ್ ಆಗ್ಲಿ ತಗೊಂಡು ಹಾಕೊಂಡು ಅವ್ರು ಕಟ್ಟಿಲ್ಲ ಅಂತಂತ ನೀವು ಆರೋಪ ಮಾಡ್ರಿ, ನಾವು ಬಿ ನಿಮ್ಗೆ ಬೆಂಬಲ ಅದ. ಆ ಮನುಷ್ಯ ಇಲ್ಲಿ ತನಕ ಆತನ ಹೆಸರ ಮೇಲೆ ಒಂದು ಬಿ ನಾನು ಕೆಲಸ ಮಾಡ್ರಿ ಅಂತ ಹೇಳಿ ಎಲ್ಲೂ ಹೋಗಿಲ್ಲ. ಅವ್ರು ಎಲ್ಲ ನಮ್ಮ ಜನರು ಮುಂದೆ ಬರಬೇಕು. ಇವತ್ತು ನಿಗಮ ಆಗಬೇಕಾದ್ರೆ ಕಾರಣ ಯಾರು? ಸಂಜಯ್ ಜಾಗೀದಾರ್ ಅವರೇ ಕಾರಣ. ಇದು ನಿಮಗ್ ಕೊನೆಯಲ್ಲಿ ಇಸಾಕ್ ಕೆಂಪೇನವ್ರೆ ನಿಮ್ ಕಾಕೋರಿ ಕೊನದ ಯಾರಿಗೆ ಸ್ವಾಮಿದಾಸ್ ಕೆಂಪೇನವ್ರಿಗೆ ಕೇಳ್ರಿ ನೀವು ಅವ್ರ ಸಂಘಟನೆ ಅಂದ್ರೆ ಏನು, ಅವ್ರ ಸಂಘಟನೆ ಬಗ್ಗೆ ಹ್ಯಾಂಗ್ ನಡೆಸಬೇಕು ಅಂತೇಳಿ ಸ್ವಾಮಿದಾಸ್ ಕೆಂಪೆ ಅಣ್ಣವ್ರಿಗೆ ನೀವು ಹೋಗಿ ಕೇಳಿದ್ರಿ ಅಂದ್ರೆ ಅವ್ರು ಪೂರಾ ಮಾಹಿತಿ ಕೊಡ್ತಾರೆ. ನೀವು ಭಾಳ ಸಣ್ಣವ್ರು ಇದ್ರಿ, ನೀವು ಆ ಮಟ್ಟಕ್ಕೆ ಬೆಳಿಬೇಕಂದ್ರ ನಿಮಗೆ ಭಾಳ ಎಕ್ಸ್ಪೀರಿಯನ್ಸ್ ಬೇಕಾಯ್ತು. ನೀವು ಹೇಳ್ತೀರಿ ಅಣದ್ರದಾಗ 50 ಲಕ್ಷ ಕೊಡ್ತೀವಿ ಅಂದ್ರ ಅಂತ ಹೇಳ್ತೀರಿ. ನೀವು ಅಲ್ಲಿ ಹೋಗಿ ಯಾರು ಕೇಳಿದ್ರಪ್ಪ 50 ಲಕ್ಷ ಅವ್ರು ನಮಗೆ ಕೊಟ್ಟಿಲ್ಲ ಅಂತಂತಂದು ಯಾರು ಹೇಳಿದ್ರು? ಅಲ್ಲಿನ ಸಭಾಪಾಲಕರು ಹೇಳಿದ್ರ, ಅಲ್ಲಿನ ಸಭಾಪಾಲಕರ ಸಮಿತಿ ಹೇಳ್ತಾ ಶಿವನಗರದಾಗ ಹೇಳ್ತೀರಿ 20 ಲಕ್ಷ ಕೊಡ್ತೀವಿ ಅಂದ್ರೆ ಕೊಟ್ಟಿಲ್ಲ ಅಂತ ಹೇಳಿದ್ರಿ. ನಿಮ್ಗೆ ಯಾರು ಹೇಳಿದ್ರು? ಅಲ್ಲಿನ ಸಭಾಪಾಲಕರು ಹೇಳಿದ್ರ, ಸಭಾಪಾಲಕರ ಸಮಿತಿದವ್ರು ಹೇಳಿದ್ರ. ಸುಮ್ಮನೆ ಯಾರ್ದೋ ಒಬ್ಬನ ಮಾತು ಕೇಳಿ ನೀವು ಹೋಗಿ ಮೀಡಿಯಾದ ಮುಂದೆ ನಿಂತು ಒಂದು ಕೈ ಹಿಂಗ್ ಇಟ್ಕೊಂಡಿ ನೀವ್ ಮಾತಾಡೋದು, ತಮ್ಮ ಇನ್ನ ಸಣ್ಣವಿದ್ದೀನಿ, ನಮ್ಗಿಂತ ಎಲ್ಲ ಸಣ್ಣವಿದ್ದೀನಿ, ನಿನಗೆ ಆ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಮಗೂ ಖುಷಿ ಅದ. ಯಾಕಂದ್ರೆ ನಾ ಮಾಡ್ತಾಮಿದ್ದೀನಿ, ನೀ ಬೆಳಿಲತ್ತಿ ನಮಗೆ ಖುಷಿ ಅದ, ಇನ್ನ ಭಾಳ ದೊಡ್ಡ ಸ್ಥಾನದಾಗ ಹೋಗಿ. ಆದ್ರೆ ಸುಮ್ಮನೆ ನೀನು ಮತ್ತೊಬ್ಬರು ನಮ್ಮ ಸಮಾಜದ ಒಂದು ನಾಯಕರ ಮೇಲೆ ಸುಳ್ಳು ಆರೋಪ ಮಾಡೋದು ನಿನ್ ತಪ್ಪದ. ಇದಕ್ಕೇನಂದ್ರ ನಾವು ನಮ್ಮ ಬೀದರ್ ಜನರ ಇವತ್ತಿಂದ ನಾವು ನಿನ್ನ ಕೇಳ್ತೇವೆ, ನೀವು ಮಾಡಿದ್ಗಿನ ಸತ್ಯ ಇತ್ತು ಅಂದ್ರು ಅವ್ರಿಗಿನ್ನ ಅವ್ರ ಸಭಾಪಾಲಕರಿಗಿನ್ನ ಹೇಳಿದ್ರು ಹೋಯ್ದಪ್ಪ ಇವ್ರು ಸಭಾಪಾಲಕರು ನಮ್ಮ ಚರ್ಚೆಗೆ ಬಂದಾರ, ಇವ್ರು ಬಂದು ಏನಂದ್ರೆ 50 ಲಕ್ಷ ನಮ್ಗೆ ಕೊಡ್ತೇವೆ ಅಂತ ಹೇಳಿರಂತ ಅವ್ರ ಸಭಾಪಾಲಕರಿಗೇನ ಹೇಳಿ ನಾವು ಸಾರಿ ಕೇಳ್ತೇವೆ. ಸಂಜಯ್ ಜಾಗೀದಾರ್ರಿಗೆ ನಾವು ಹೇಳ್ತೇವೆ, ನೀವು ಸಾರಿ ಕೇಳ್ಬೇಕು ಸರ್, ನೀವು ಮಾಡ್ತೇಂದ್ರಿ ಯಾಕೆ ಮಾಡಿಲ್ಲ ಅಂತ ಹೇಳಿ ನಾವು ಕೇಳಕ್ ಹಚ್ತೇವೆ. ಇಲ್ಲ ಅವ್ರು ಹೇಳಿಲ್ಲ ಅಂತ ಇಲ್ಲಿ ನಮ್ಗೆ ಅಂದಿಲ್ಲ ಅಂತಂದ್ರು ಅಂದ್ರ ನೀವು ಸಾರಿ ಕೇಳ್ಬೇಕು, ನಿಮ್ಮ ರಾಜ್ಯಾಧ್ಯಕ್ಷ ಸಾರಿ ಕೇಳ್ಬೇಕು. ಸುಳ್ಳೆ ನೀನು ನಮ್ಮ ಬೀದರ್ ಜಿದ್ರಾಗ ನೀನು ಗೊಂದಲ ಸೃಷ್ಟಿ ಮಾಡಕ್ ಕೋಶಿಸ್ ಮಾಡಕ್ ಹೋಗ್ಬೇಡ. ಇನ್ನೊಂದು ಏನು ಅಂತಂದ್ರ ಅಪ್ಪಸ್ತಲ್ದವರು, ಮೆಥಡಿಸ್ಟದವರು, ಕ್ಯಾಥಲಿಕ್ದವರು ಈ ನಿಗಮದಾಗ ಅಪ್ಪಸ್ತಲು, ಮೆಥಡಿಸ್ಟ್, ಕ್ಯಾಥಲಿಕ್ ಅಂತಂದು ಬರಲಿದ್ರ ಯಾರ್ದು 100% ಡಾಕ್ಯುಮೆಂಟ್ಸ್ ಕರೆಕ್ಟ್ ಅವ ಅಂಥವ್ರದ್ದು ಮಾಡ್ತಾರ. ಇದಕ್ಕೆ ಏನದ ಎಲ್ಲೋ 1-2 ಏನಾರ ಬೈ ಮಿಸ್ಟೇಕ್ ಮಿಸ್ ಇತ್ತು ಅಂತಂದ್ರ
ಅದಕ್ಕೆ ಇವ್ರು ಏನ್ ಮಾಡಕ್ ಇವ್ರು ಒಂದು ರೆಕಮೆಂಡೇಶನ್ ಕೊಡ್ತಾರೆ ಇವ್ರು ಹೊಟ್ಟೆ. ಈಗ ನಮ್ಮ ಸಮಾಜದಪ್ಪ ಈಗ ಇವ್ರು ಹಿಂಗಾರ ಇವ್ ಮಾಡ್ರಿ ಅಂತಂತ ಎಮ್ಡಿಗೆ ಅಧ್ಯಕ್ಷಗ ಹೇಳ್ತಾರ. ಅದು ಬಿಟ್ಟು ಕೊಟ್ಟಿ ಇದು ಕೊನೆಗಾರ ನೀ ರಾಜೀನಾಮೆ ಕೊಡಂದ್ರೆ ಇದು ಏಟಕ್ ಸತ್ಯವಾದದ. ಆಯ್ತಪ್ಪ ಇದು ರಾಜೀನಾಮೆ ಕೊಡುವಂತ ನೀ ಕೇಳ್ತಿದಿ. ಮತ್ತೊಬ್ಬ ನಿಂಗೆ MLC ಮಾಡಂತ ತಾಕತ್ ನಿನ್ ಸಂಘಟನೆಯಿಂದ ಅದಾನ. ಮತ್ತೊಂದ್ ನಮ್ ಬೀದರ್ ಡಿಸ್ಟಿಕ್ ಮತ್ತೊಬ್ಬನಿಗೆ ಅಧ್ಯಕ್ಷ ಮಾಡಂತ ಕೆಪಾಸಿಟಿ ನಿನ್ ಬಲ್ಲ ಅದಾನ. ಮೈಕ್ ಸಿಕ್ಕಿದಂತ ಹೇಳಿ ನೀ ಬಾಯಿ ಬಂದಾಗ ಮಾತಾಡ್ತಿ ಅಂದ್ರೆ ಇದು ಎಷ್ಟು ಮತ್ತೆ ಕರೆಕ್ಟ್ ಅದ ನೀ ಹೇಳಿ. ಸುಮ್ನೆ ನೀ ಮತ್ತೊಬ್ಬರ ಮೇಲೆ ಆರೋಪ ಮಾಡೋದಕ್ಕಿಂತ ಜಲ್ದಿ ನಮ್ ಬೆನ್ನೆ ನಮಗ್ ಕಾಣೋದು. ನೀನ್ ಬಲ್ ಪುರಾವೆಗಳೇನವ ಅವ್ರ ಎಲ್ಲಾರ ಯಾವ್ದಾರ ಬಲ್ 50 ಲಕ್ಷ 1 crore ರೂಪಾಯಿ ಯಾರ್ದ್ರ ಬಲ್ ತಗೊಂದಿನ ಬಳಿಕ ಈಗ ನಮ್ಮಲ್ಲಿ ಭಾಜಪ ಅದ ಅಂತಂತ ನೀ ಹೇಳಿ ಅವ್ರಿಗೆ ನಾವೇನ್ ಮಾಡ್ತೇವೆ ಅಂತಂದ್ರೆ ನೀವ್ ಯಾಕೆ ನಮ್ಮ ಸಮಾಜದಾಗ ಈಗ ಅನ್ಯಾಯ ಮಾಡತ್ತೀರಿ ಅಂತ ಹೇಳ್ತೇವೆ. ಆ ಮನುಷ್ಯ ಯಾರು ಬಿ ಹೋಗ್ಲಿ ಆತನ ಬಲಿ ನಾವು ನೋಡಿನ ಪ್ರಕಾರ ಇಲ್ಲಿ ತನಕ ಅವ್ರು ಯಾರ ಬಲಿ ನಿಮ್ ಕೆಲಸ ಏನೈತಿ ಕೆಲಸ ಮಾಡ್ಕೊಂಡು ಹೋಗ್ರ ಅಂತ ಹೇಳ್ಯಾರ. SB ಮಂದಿ ಮೈನಾರಿಟಿದಾಗ ನಮ್ಮ ಅಣ್ಣ ತಮ್ಮರು ಓಡಾಡ್ತಾರ ಲೀಡರ್ಗಳು ಎಲ್ಲರಿಗೆ ಅದೇ ಹೇಳ್ಯಾರ ಅವ್ರು. ನೀವು ಬೇರೆಯವ್ರಿಗೆ ಇಲ್ಲಿ ತನಕ ಏನ್ ಕೊಟ್ರಿ ನಮಗ್ ಕೊನಿಲ್ಲ, ಆದ್ರೆ ನಿಮ್ ಡಾಕ್ಯುಮೆಂಟ್ಸ್ ತಗೊಂಡ್ಬರ್ರಿ, ಕರೆಕ್ಟ್ ಕೆಲಸ ಮಾಡ್ರಿ. ನಿಮ್ ಕೈಲಿ ಕೆಲಸ ಮಾಡೋದಾಗೋದೈತು ಅಂದ್ರ ಅದ್ರ ಸರ್ಕಾರ ದುಡ್ಡು ಅದ, ಸರ್ಕಾರ ದುಡ್ಡು ನೀವು ಏನ್ ಮಾಡಂದ್ರ ವಾಪಸ್ ಕೊಟ್ಟಕ್ರಿ ಅಂತ ಹೇಳಿ ಅವ್ರು ಹೇಳ್ಯಾರ. ಅವ್ರು ಎಷ್ಟೊಂದ್ ಪೈಕಿ ಪ್ರೆಸ್ ಮೀಟ್ ಆಗ್ಯಾರ. ಎಷ್ಟೊಂದ್ ಪೈಕಿ ಏನಂತಂದ್ರ ಅವ್ರು ವಿಸಿಟ್ ಮಾಡ್ಯಾರ. ಎಷ್ಟೊಂದ್ ಹಳ್ಳಿಗೆ ಚರ್ಚೆಗೆ ಹೋಗ್ಯಾರ. ಅವ್ರು ನೀ ಊರಿಗೆ ಹೋದಪ್ಪ, ನೀ ಊರಿಗೆ ಹೋಗಿ ಮಂದಿಗೆ ಹೋಗಿ ಏನೇನು ಉದ್ಧಾರ ಮಾಡ್ದೆ ನೀನು? ನೀ ಬಂದು 1 ವರ್ಷ ಆಗಿ ಇನ್ನ ಜಿಲ್ಲಾ ಯುವತ್ ಇದ್ದೀನಿ, ಮಹಾಸಭಾದ ಅಧ್ಯಕ್ಷ ಇದ್ದೀನಿ. ಇದಕ್ಕ ಏನಂದ್ರೆ ನಿಮ್ ರಾಜ್ಯಾಧ್ಯಕ್ಷರು ನಿಮ್ಗ ಕುಂತು ನಿಮ್ ಜೊತೆ ಮಾತಾಡಿ ಇದ್ರದ್ದು ಏನಾರ ಸಮಸ್ಯೆ ಇತ್ತು ಅಂದ್ರೆ ನಂಬಲ್ಲಿ ಏನಂದ್ರೆ ನಮ್ಮ ರಾಜ್ಯ ಉಪಾಧ್ಯಕ್ಷರ ಹರ ಅವ್ರ ಜೊತೆ ಕುಂತ್ಕೊಂಡು ನೀವು ಮಾತಾಡ್ರಿ. ಇದು ಬಹಿರಂಗವಾಗಿ ಬಂದು ನೀವು ಮತ್ತೊಬ್ಬರ ಮೇಲೆ ಸುಳ್ಳು ತಪ್ಪು ಮಾಡೋದು ಮನುಷ್ಯ ನೀವ್ ತಪ್ಪು ಹೊರಿಸ್ತಿ ಅಂತಂದ್ರಂದ್ರ ದೇವ್ರು ನಿಮಗ್ ಬಿ ಮೆಚ್ಚಲ್ಲ. ಅದ್ರ ನಾವು ಮಾತಾಡಿದೇವ್ ಅಂದ್ರೆ ದೇವ್ರು ನಮಗ್ ಬಿ ಮೆಚ್ಚಲ್ಲ. ಯಾಕಂದ್ರ ನಾವು ದೇವ್ರ ಮಕ್ಕಳಿದ್ದೇವು, ದೇವ್ರ ದಿನ ಎದ್ದು ಬೈಬಲ್ ಓದ್ರ ಜಪ ಮಾಡೋರು ಇದ್ದೇವು. ನಾವು ಸುಳ್ಳು ಆಡ್ಬಾರ್ದು. ಏನೋ ಮೈಗೆ ಸಿಕ್ಕದ ನಮ್ ಸ್ವಾರ್ಥಕ್ಕಾಗಿ ನೀವು ಯಾರು ಬಿ ಸಂಘಟನೆದವ್ರು ಬರ್ಲಕ್ ಹೋಗ್ಬೇಡ್ರಿ. ನಾವು ನೂರಾರು ಸಾವಿರಾರು ಸಮಸ್ಯೆಗಳವ. ಇವತ್ತು ನೀವು ಮೈನಾರಿಟಿದಾಗ ಹೋಗಿ ಕೇಳ್ರಿ, ಇವತ್ತು ಅವ್ರಿಗೆ ಏನ್ ಹಿಂದಪ್ಪ ಜಾಗದಾರ ಕೆಲಸ ಮಾಡ್ಬೇಡ ಅಂತ ನೀವು ಹೇಳಿ ಆಫೀಸರ್ ಹೇಳಿ, ಇಲ್ಲ ಇವರು ಆಣದವ್ರು ಪಾಸ್ಟರ್ ಹೇಳಿ ಅವ್ರ 50 ಲಕ್ಷ ಕೊಡ್ತಿ ಅಂದ್ರಿ ಅವ್ರು ಕೊಟ್ಟಿಲ್ಲ ಅಂತ ಹೇಳಿ, ಇವ್ರು ಶಿವನಗರ ಚರ್ಚಿನ ಪಾಸ್ಟರ್ ಹೇಳಿ ಸುಮ್ನೆ ಯಾರ್ದೋ ಒಬ್ಬರು ಮಾತು ಕೇಳಿ ನೀವ್ ಮಾತಾಡ್ತಿ ಅಂದ್ರೆ ಇವತ್ತು ನಿನ್ ಸರಿ ಕುಂತೀವಿ ನಾವ. ನಿಮ್ ಸಂಘಟನೆ ಇದೆ, ಒಬ್ಬ ಸದಸ್ಯ ಜಾಗದಾರ ಅವ್ರದ್ದು ಫೋಟೋ ಹರಿದಾಕ್ತಾರ, ನಿಗಮ ಅಧ್ಯಕ್ಷನ ಹರಿದಾಕಿರಿ, ಅದಕ್ಕೆ ನಾವು ಒಪ್ಕೋತೆ. ಯಾಕೆ ಹರಿದಾಕಿರಿ ಅಂತಂದ್ರ ಅವ್ರು ಹೊರ ಬಂದ್ ಕೆಲಸ ಮಾಡಲ್ಲ ಹೊಂಟಾರ. MD ಡೈರೆಕ್ಟರ್ MD ಅವ್ರದ್ದು ಹರಿದಾಕಿರಿ, ಅವ್ರು ಹೊರ ಬಂದ್ ಮಾಡ್ರಿ. ಆಕ್ರೋಶ ಅದ, ನಮಗೆ ಬಿ ಆಕ್ರೋಶ ಅದ. ಯಾಕಂದ್ರೆ ಏನ್ ಮಾಡ್ರಿ, ಈ ಉಪಾಧ್ಯಕ್ಷ ಸುಮಾರು ಸರ್ತಿ ಹೇಳ್ತಾರ ಟ್ರಿಪ್ ಹಾಕ್ರಿ, ಇದು ಮಾಡ್ರಿ ಅಂತ ಹೇಳ್ತಾರ. ಮಾಡ್ರಿ ಇವತ್ತು ಕಮ್ಸೆ ಕಮ್ಮಿ ಇಲ್ಲ 125 ಮಂದಿಗೆ ಏನಾದ್ರು 1 ಲಕ್ಷ ರೂಪಾಯಿದು ಅವ್ರೇನಾದ್ರು ಲೋನ್ ಮಾಡಿಸ್ಕೊಟ್ರಿ. ಇದೊಂದು ಇತಿಹಾಸ ಅದ. ಇದು ಎಷ್ಟೋ ಮಂದಿ ಕಾರ್ ಬಂದಾವ್, ಕಾರ್ ಸ್ಯಾಂಕ್ಷನ್ ಆಗ್ಯಾವ, ಎಷ್ಟೋ ಮಂದಿಗೆ ಆಟೋಗಳು ಹೊಂಟಾವ್. ಇದು ಇವತ್ತು ನಮ್ದು ಮೊದಲಿಂದ ಏನಿತ್ತು ಈಗ ಏನಿತ್ತು ಚೇಂಜ್ ಆಗ್ಯದ. ಈಗ ಸದ್ದ ನಾವೇ ಮೈನಾರಿಟಿ ಹೋದೇವ್ ಅಂದ್ರೆ ನಮ್ದು ರೆಸ್ಪೆಕ್ಟೇ ಬೇರೆ ಆಗ್ಯಾವ. ಇಲ್ಲಂದ್ರೆ ನಾವು ಯಾವ್ದಿಗೂ ಒಬ್ರಿಗೆ MLA ಅವ್ರಿಗೆ ಹೇಳ್ಬೇಕು, MLA ಅವ್ರಿಗೆ ಹೇಳ್ಬೇಕಾದ್ರೆ ನಾವು ಡೈರೆಕ್ಟ್ ಹೋಗಿ MLA ಸರಿ ಮಾತಾಡಪ್ಲೇ ಅವ್ರ ಕಮ್ಯುನಿಟಿದ್ರೆ ಕರ್ಕೊಂಡು ಹೋಗಿ ಕರ್ಕೋದೇವು ಅಂತಂದ್ರೆ ಆಗ ಅವ್ರ ಮನಸ್ಸು ಮಾಡಿದ್ರು 100ರಾಗ ನಮ್ಮಲ್ಲಿ ಎಲ್ಲರೂ ಒಬ್ಬರದ್ದು ಆಯ್ತಿತ್ತು. 1000 ಅಪ್ಲಿಕೇಶನ್ ಬಂದ್ರೆ ಒಬ್ಬರದ್ದು ಆಯ್ತಿತ್ತು. ಇವತ್ತು ಒಮ್ಮೆಲೆ 10 ಮಂದಿ ನಮ್ಮಲ್ಲಿ ಕಾರ್ ಹೊಂಟಾವಂದ್ರೆ ಇದು ಸುಮ್ಮನೆ ಸಣ್ಣ ವಿಷಯ ಅಲ್ಲ. ನೀ 50 ಲಕ್ಷ ಕೊಟ್ರಿ, ನೀ ಕೊಡ್ತಿ ಅಂದ್ರಿ 50 ಲಕ್ಷ ನೀವು ಕೊಟ್ಟಿಲ್ಲ, 2 ಸುಳ್ಳು ಹೇಳ್ತಿ ಅಂದ್ರೆ ನೀ 2 ಸುಳ್ಳು ಹೇಳ್ತಪ್ಪ. ನಿನ್ ಇದ್ರಾಗೆ ಅದ, ನಿನ್ ಮೀಡಿಯಾ ತೆಗೆದು ನಿನ್ ಇದ್ರಾಗ ತೆಗೆದು ನೋಡಿ, ನಿನ್ ಇನ್ಸ್ಟಾಗ್ರಾಮ್ ತೆಗೆದು ನೋಡು. ನೀ ಹೇಳ್ತಿ ಚರ್ಚಿನಾಗ ನೀರ್ ಹೊಂಟಾವ ಅಂತ ಹೇಳ್ತಿ, ಮತ್ ನೀ ಹೇಳ್ತಿ 120 ಕೋಟಿ ಹಗರಣ ಆಗಿಲ್ಲ, ಎಲ್ಲ ಒಂದೆರಡು ಕಡೆ ಆಗ್ಯದ ಅಂತ ಹೇಳ್ತಿ. ನಿನಗೆ ಯಾರು ಅಂತಾರೆ? ನೀ ಕರೆಕ್ಟ್ ಮಾತಾಡಿದ, ನಿನ್ನ ಮಾತಿನಿಗೆ ತಪ್ಪದೈದು. ಫಸ್ಟ್ ನೀ ಏನ್ ಮಾತಾಡ್ಬೇಕಂಬುದು ನೀ ಫಸ್ಟ್ ಅದ ಅರ್ಥ ಮಾಡ್ಕೊಂಡಿ ಮಾತಾಡ. ಎರಡನೇದು ಏನು, ಈಗ 3ನೇದು ಏನಂತಂದ್ರ ಅವ್ರು ಊರಾಗ ಇವತ್ತು ಪಾಣಿಗಳದಾಗ ಎಷ್ಟೊಂದು ಮಂದಿಗೆ ಏನಂದ್ರೆ ಪಾಣಿ ಮೇಲೆ ಬಂದು ಪಾಣಿ ತೋರಿಸಿದ್ರ ಅದ್ರ ಮೇಲೆ ಫೈಂಡ್ ಔಟ್ ಆಗೋದಕ್ಕೆ ಈ ಪ್ರಾಪರ್ಟಿ ಇದು ಇವ್ರದ ಅಂತಂದು ಆಗಲ್ಲ. ಅದಕ್ಕೆ ಬೇಕಾದ ದಾಖಲೆಗಳು ಇರ್ತಾವ. ಆ ದಾಖಲೆಗಳಿಗಿನ್ನ ಅದಕ್ಕಿನ್ನ ಇತ್ತು ಅಂತಂದ್ರ ತೋರ್ಸನು. ಅವ್ರು ಕೊಟ್ಟಿದ್ದು ಇವತ್ತು ನಂಬಲ್ಲಿ ಇಲ್ಲ. CS ದಾಸ್ ಚಿದ್ರಿ ಅವ್ರು ಇವತ್ತು ನಮ್ಮ ಮಧ್ಯದಾಗ ಇಲ್ಲಿ ಇವತ್ತು ಅವ್ರು ದಿವಂಗತ CS ದಾಸ್ ಚಿದ್ರಿ ಅವರು ವಿದೇಶ ಆಗಿದ್ದಾರೆ, ಇವತ್ತು ತೀರ್ಕೊಂಡಿದ್ದಾರೆ. ಇವತ್ತು ಬಹಳ ನೋವಿನ ಸಂಗತಿ ಅದ. ಅವರು ದಾಸ್ ಚಿದ್ರಿ ಅವ್ರ ಕುಟುಂಬ ನಮ್ಮ ಬೀದರ್ ಜಿಲ್ಲೆಕ ಬಹಳ ಅಂದ್ರೆ ಬಹಳಷ್ಟು ಕೊಡುಗೆ ಅದ. ನಿನ್ ಕೊಡುಗೆ ಏನದ? ನೀ ಏನ್ ಮಾಡತ್ತಿದಿ? ಹಿಂದಕ್ಕೆ ಅವರು ಸಮಾಜಕ್ಕಾಗಿ ದುಡ್ದು ಆ ಮನುಷ್ಯ ಮಣ್ಣ ಹೋದ್ರು. ಇವತ್ತು ಮುಂದೆ ಅವ್ರ ಮಕ್ಕಳು ಏನ್ ಮಾಡ್ತಾರ? ಸಮಾಜಕ್ಕಾಗಿ ದುಡಿಲತ್ತಾರ. ಅವ್ರು ನೀ ಏನ್ ಮಾಡತ್ತಪ್ಪ? ನಿಂದ ಏನದ ಸಮಾಜ ಕೊಡುಗೆ? ನಿಂದ ಏನದ? ನೀ ಏನ್ ಮಾಡಿದೆ ಅಂತಂತಂದ್ ಇವತ್ತು ನೀ ಅವ್ರ ಬಗ್ಗೆ ಸುಳ್ಳು ಹೇಳತ್ತಿದಿ. ನೀ ಎದು ಮಾಡತ್ತಿ ಅಂದ್ರೆ ಈಶ್ವರ್ ಖಂಡ್ರೆ ಸಾಬರು, ರಾಜಶೇಖರ್ ಪಾಟೀಲ್ ಸಾಬರು ಇವ್ರ ಏನಂತಂದ್ರು ಸುಮ್ನೆ ಹೇಳದ್ರ. ಅವ್ರಿಗೆ ನಿಂಬಲ್ ಒಟ್ಟು ತಾಕತ್ರ ಒಣ ಪಾಣಿ ಮೇಲೆ ಪ್ರೂವ್ ಆಯ್ತದ. ಇದು ಹೊಲ ಇದು ಅವ್ರದದ, ಪಾಣಿ ಮೇಲೆ ಹೊಲ ಯಾವ್ದಿಲ್ಲ ಅಂತಂತೇಳಿ ನಿನ್ನ ಕೊನದ ಪಾಣಿನೇ ಫೈನಲ್ಲ. ಏನ್ ಮಾತಾಡ್ತೀನಿ ಒಣ ಮೊಬೈಲ್ ಇದು ಮೀಡಿಯಾ ಬಂತಂದ್ರೆ ಮೀಡಿಯಾದ್ರು ಮುಂದ್ ಕುಂತ ಮಾತಾಡಿದ್ರೆ ಮಗು ನಡೆಯೋದು. ಸತ್ಯಾಂಶ ತಿಳ್ಕೊ ಫಸ್ಟ್. ನೀ ಸತ್ಯಾಂಶ ತಿಳ್ಕೊಂಡಿ ನೀ ಮಾತಾಡ. ನೀ ಸಂಘಟನೆ ಬಗ್ಗೆ ಬೆಳಿಲತ್ತೀನಿ, ನಮಗ್ ಖುಷಿ ಅದ. ನೀವು ಸ್ವಾಮಿದಾಸ್ ಟೆಂಪಲ್ ಬಲ್ಲ ಕುಂತಿ ಕೇಳ್ಕೊ ಸಂಘಟನೆ ಅಂದ್ರೆ ಏನು, ಸಂಘಟನೆ ಬಗ್ಗೆ ಏನು ಅಂತ ನೀವು ಹೊಲ ಫಸ್ಟ್ ಹೋಗಿ ಕೇಳ್ಕೊ. ದಾಸ್ ಚಿದ್ರಿ ಅವ್ರ ಬಗ್ಗೆ ಏನದ ಅಂತ, CS ದಾಸ್ ಚಿದ್ರಿ ಸಾಹೇಬ್ರ ಬಗ್ಗೆ ಏನದ ಅಂತ ಅವ್ರು ಹೆಂಗಿದ್ರು ಅಂತ ಕೇಳ್ಕೊನಿ. ನೀ ಅವ್ರ ಮುಂದಿನ ಸಣ್ಣ ಕೂಸಿದೀನಿ. ನೀ ಎಲ್ಲಿ ತನಕ ಮಾತಾಡ್ದ ಅಲ್ಲಿ ತನಕ ಮಾತಾಡ್ಬೇಕು. ನಮ್ಮ ಸಮಾಜದಾಗ ಮುಂದೆ ಬರೋದ್ರಿಂದ ಬಹಳ ಸಮಸ್ಯೆಗಳವ. ನಿನ್ನ ಸಂಘಟನೆ ನಿಂದ ಹೋಗಿ ಆ ಸಂಘಟನೆ
ನಮ್ಮ ಜನರಿಗೆ ನೀವು ಉದ್ಧಾರ ಮಾಡಿ. ನಮ್ಮ ಜನರಿಗೆ ಅರೆ ಇಂಥ ಸಂಘಟನೆ ನಾವು ಬೆಳಿಲತ್ತಿದ್ದೇವಲ್ಲ, ಎಷ್ಟೋ ಮಂದಿ ಸ್ಕಾಲರ್ಶಿಪ್ ಇಲ್ಲ, ಎಷ್ಟೋ ಮಂದಿಗೆ ಏನಂತಂದ್ರೆ ಬೇರೆ ಬೇರೆ ಏನಂತಂತ ಸ್ಕೀಮ್ಗಳಿಲ್ಲ. ಈ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಯಾವಾಗ ಬಂದದ, ಅವಾಗ ಸಂಜೆ ಜಾಗಿದ್ರೆ ಯಾವಾಗ ಆಗ್ಯಾರ, ಅವಾಗ ಏನಾಗ್ಯದ ಅಂತಂದ್ರೆ ನಮ್ಮ ಜನರಿಗೆ ಸವಲತ್ತುಗಳು ಸಿಗ್ಲತ್ತಾವ. ಹಳ್ಳಿ ಪಳ್ಳಿಗಳಿಗೆ ಹೋಗಿ ನೋಡಿ. ಹಳ್ಳಿ ಪಳ್ಳಿದಾಗ 2013 ಇಲ್ಲಿ ತನಕ ಎಲ್ಲಾ ಚರ್ಚ್ ಆಗ್ಯಾವ ಅಂತಲತ್ತಿದಿ. ನೀ ಬಾ, ನಾನು ನೀನು ಹೋಗ್ರಿ, ಎಲ್ಲೆಲ್ಲಿ ಚರ್ಚ್ ಆಗ್ಯಾವ ಹಳ್ಳಿ ಜನರದ್ದು ಎಲ್ಲೆಲ್ಲಿ ಕಷ್ಟ ಅದ ಅಂಬದ್ ನೀ ನೋಡ್ರ ನಡಿ. ಇಸ್ಲಾಂಪುರದಾಗ ಇಂದ ಮನುಷ್ಯ ಕೂಡ್ಸ್ಕೊಂಡ್ ಮಾತಾಡ್ತೀನಿ. ಇಸ್ಲಾಂಪುರದಾಗ ನೀವು ಹೇಳ್ತೀರಿ, ಇಸ್ಲಾಂಪುರದಾಗೆ ನೀವು ಅಲ್ಲಿ ಇದು ಗ್ರೇವೈಡ್ ಇದಾಗಿಲ್ಲ, ಸ್ಮಶಾನ ಭೂಮಿ ಕಾಂಪೌಂಡ್ ಆಗಿಲ್ಲ. ಅವ್ರ ಜನರು ಬೈಟ್ ಮೇಲೆ ಬೈಟ್ ಕೊಡತ್ತಾರ. ಅವ್ರು ನಮ್ಗೆ ಕಾಂಪೌಂಡ್ ವಾಲ್ ಆಗಿಲ್ಲ, ಚರ್ಚ್ ಅರ್ಧಕ್ಕೆ ನಿಂತದ. ಈಗ ನೀ ಕಳ್ಳಿ ಇದ್ದೇಬೇಕಾ, ನೀನ್ ಸರಿ ಕೂಡ್ರ ಕಳ್ಳರ ಅನ್ಬೇಕಾ, ನಿಮ್ ಮ್ಯಾಲ ಇದ್ರ ಕಳ್ಳರ ಮಾತು ಕಲಿಸ್ಬೇಕಾರ ನಿನಗೆ. ಇದಕ್ಕೆ ಏನದ ಅಂತಂದ್ರೆ ನಾವು ಖಂಡನೆ ಮಾಡ್ತೇವೆ. ಮುಂದುವರ ದಿನದಾಗ ಏನಾರ ಸಮಸ್ಯೆಗಳಿದ್ವು ಅಂದ್ರೆ ನಾವು ನೀವು ಕುಂತಿ ಮಾತಾಡಿ ಏನಾರ ಬಗೆಹರಿಸಂತ ಕೆಲಸ ಮಾಡ್ರಿ. ಇವತ್ತು ರಾಜ್ಯ ಅಧ್ಯಕ್ಷರ ನಮ್ಮಲ್ಲಿ 2025 ನಿಂದ ರಾಜ್ಯ ಜಿಲ್ಲಾ ಅಧ್ಯಕ್ಷ ಐತಿರಿ ನೀವು ಯುವಕರದು. ಅವತ್ತಿನ ದಿನ ನಿಮ್ ಜಿಲ್ಲಾಧ್ಯಕ್ಷರು ಎಲ್ಲಿದ್ರು? ಪ್ರೋಟೋಕಾಲ್ ಪ್ರಕಾರ ಜಿಲ್ಲಾಧ್ಯಕ್ಷ ಇರ್ಬೇಕಲ್ಲ, ಮಹೇಶ್ ಹಿರಮನಿ ಅಂತಂತೇಳಿ ಅವತ್ತಿದ್ರ ಸ್ಟೇಜ್ ಮೇಲೆ. ನಿಮ್ ರಾಜ್ಯಾಧ್ಯಕ್ಷರದು ಅವ್ರ ಸವಲತ್ತಕ್ಕಾಗಿ ಅವ್ರ ಮಗಂದು ಒಂದು ಆಡಿಯೋ ಲಾಂಚ್ ಮಾಡಕ್ಕಾಗಿ ನಿನಗ್ ತಕೊಂಡಿ ಆಟ ಆಡತ್ತಾರ ಅವ್ರು. ಇದು ನಿಮ್ ಸಂಘಟನೆ ಅಲ್ಲ. ಇದು ನಮ್ ಬೀದರ್ದಾಗ ಅಣ್ಣತಮ್ಮರಿಗೆ ಜಗಳ ಹಚ್ಚಂತ ಕೆಲಸ ಮಾಡಬೇಡ್ರಿ ನೀವು. ಅಪಸ್ತೋಲ್ದವ್ರದ್ದು ಹೆಸರು ಹೇಳ್ತೀರಿ ನೀವು. ಅಪಸ್ತೋಲ್ದವ್ರು ಯಾವ ಅಪಸ್ತೋಲ್ ಬಿಷಪ್ ಬಂದ್ರ ನಿಮ್ಮಲ್ಲಿ ಅಪಸ್ತೋಲ್ರು ಬಂದ್ರ ಯಾರು ನಿಮ್ಗೆ ಲೆಟರ್ ಕೊಟ್ರ? ನಮ್ ಚರ್ಚಿಂದ ಆಗಿಲ್ಲ, ನಮ್ ಕಮಿಟಿ ಆಗಿಲ್ಲ ಅಂತೇಳಿ ನಿಮ್ಗೆ ಯಾರು ಲೆಟರ್ ಕೊಟ್ರ ನಿಮಗ? ಅವ್ರದ್ದು ಇಲ್ಲಿ ತನಕ ನೀವು ತೆಗೆದು ನೋಡ್ರಿ. ಈ ಇದು ನಿಗಮ ಏನ್ ಹೊಂಟದ ಅಂದಿನ ಹಿಡಿದು ಇಲ್ಲಿ ತನಕ ಅವ್ರದ್ದು ಒಂದ್ವೇ ಫೈಲ್ ಆಗಿಲ್ಲ. ಏನು ಫೈಲ್ ಆಗ್ಯಾವ ಅಂದ್ರೆ ಅಲ್ಲಿ ಇಲ್ಲಿಗಲ್ ದಂಧೆ ಮಾಡ್ಕೊಂಡಾರ ಅವ್ರು. ಕೆಲವೊಬ್ಬರ ಮಾಡತಂಬ್ರ ಏನ್ ಮಾಡ್ಯಾರ ಅಂತಂದ್ರೆ ಬೇರೆ ಡಿನಾಮಿನೇಷನ್ ತಂದಿ ಲೆಟರ್ ಕೊಟ್ಟಿ ಅಲ್ಲಿ ಏನ್ ಮಾಡ್ಯಾರ ರೊಕ್ಕ ಎತ್ಕೊಂಡ್ರಿ ಇವ್ರು. ನಾವ್ ಯಾಕಂತಂದ್ರೆ ನಮ್ಮ ಅಣ್ಣತಂಬ್ರಿ ಯಾರು ಅವ್ರಿಗೆ ಬ್ಯಾಡ, ಅವ್ರಿಗೆ ಒಂದು ಕೇಸ್ ಮಾಡ್ಬಾರ್ದು ಅಂತೇಳಿ ನಾವು ಸುಮ್ಮನೆ ಸೈಲೆಂಟ್ ಆಗಿ ಕುಂತಿದ್ದೇವೆ ನಾವು. ನೀವು ಅಪೊಸ್ತಲ ಚರ್ಚಿನ ಬಗ್ಗೆ ಪೂರ ಮಾಹಿತಿ ತಗೋ, ಮೆಥಡಿಸ್ಟ್ ಚರ್ಚಿನ ಬಗ್ಗೆ ಪೂರ ಮಾಹಿತಿ ತಗೋ, 70 ಚರ್ಚಿನ ತಗೋ. ನಮ್ಮಲ್ಲಿ 100 ಸಭೆಗಳ ಬಗ್ಗೆ ಪೂರ ಮಾಹಿತಿ ತಗೋರಿ ನೀವು. ಇಸಾಕ್ ಕೆಂಪೇನವ್ರೆ ತಕೊಂಡಿ ಮಾತಾಡ್ರಿ ನೀವು. ಮೈಕ್ ಸಿಕ್ಕ ತಕ್ಷಣ ನಾವು ಮಾತಾಡ್ತೇವೆ, ಮನ್ಸು ಬಂದಾಗ ಮಾತಾಡ್ತೇವೆ ಅಂದ್ರೆ ನಡೆದದು. ನಮ್ದು ಯಾಕಂತಂದ್ರೆ ನಮ್ಗೆ ಕುಡ್ಲಕ್ಕೆ ಬಹಳ 75 ವರ್ಷ ಆದ್ಮೇಲೆ ಯಾರು 1985ದಾಗ ಮನಹಾರಂವರಿಗೆ ಅದು ಅವಾಗ ನಾವೇ ಹುಟ್ಟಿಲ್ಲ. ಅವಾಗ ಏನಂತಂದ್ರೆ ಅವ್ರಿಗೆ MLC ಮಾಡ್ರ ಅಂತಂದ್ ಅದು ಬರೀ ಕೇಳ್ಕೊಂಡು ಬಂದಿನೋ ಇದ್ದೇವೆ ನಾವು. ಇಲ್ಲಿ ತನಕ ನಮಗೆ ಯಾವ ಸ್ಥಾನಮಾನ ಸಿಕ್ಕಿಲ್ಲ. ಇವಾಗ ದೇವ್ರ ಆಶೀರ್ವಾದ ನಮ್ ಬೀದರ ಸಿಗ್ಲತ್ತಾವ. ಅದಕ್ಕೆ ನೀವು ಸಪೋರ್ಟ್ ಮಾಡ್ರಿ. ಸಪೋರ್ಟ್ ಮಾಡೋದು ಬಿಟ್ಟು 4 ಮಂದಿಗೆ ನೀವು ಭಜನೆ ಹಾಕ್ಲಕ್ ಹೋಗೋದ ನೋಡ್ರಿ. ಫ್ರೀಡಮ್ ಪಾರ್ಕ್ ಅಂತ ಹೇಳಿ ಬೆಂಗಳೂರು ಕರ್ಕೊಂಡಿದ್ ಪಾರ್ಗಳೇನಿ ನಮ್ಮ ಯುವಕರಿಗೆ ದಾರಿ ತಪ್ಪಿಸಂತ ಕೆಲಸ ಮಾಡತ್ತೀರಿ ನೀವು. ಇಸಾಕ್ ಕೆಂಪೇನವ್ರೆ ಹಂಗ್ ಮಾಡಕ್ ಹೋಗ್ಬೇಡ್ರಿ. ಮುಂದಿನ ದಿನ ನಿಮ್ ಭವಿಷ್ಯನ ಬೇರೆ ಭಾಳ ದೊಡ್ಡದ. ದೇವ್ರ ನಿಮ್ಗಿನ ದೊಡ್ಡ ಆಶೀರ್ವಾದ ಕೊಡೋರ ನಿಮಗೆ. ನೀವು ಹೊರಗಿನವ್ರ ಮಾತು ಕೇಳಿ ನೀವು ನಮ್ಮ ಅಣ್ಣತಂಬರ್ದಾಗ ನೀವು ಜಗಳ ಅಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೀವು ನಿಮ್ದು ಹಿನ್ನೆಲೆ ಏನದ ಅಂತಂತೇಳಿ ಇಡೀ ಬೀದರ್ ಜನರಿಗೆ ಕುನದ, ನಿಮ್ ಕೊಡುಗೆ ಏನದ ಅಂತೇಳಿ ಪೂರ ಬೀದರ್ ಜನರಿಗೆ ಕುನದ. ನಾವ್ ಹೇಳೋದ್ರಿಂದ ಮತ್ಲಪ್ಪಿಲ್ಲ. ನಾವಿಗಿನ ನಿಮಗೇನು ಹೇಳ್ದೇವ್ ಅಂದ್ರ ನಾವು ಬರೀ ಏನಾಯ್ತದ ಅಂತಂದ್ರ ನಮ್ಮರ್ದು ನಾವು ತೆಕ್ಕೊಂಡಾಗ ಆಗೋಯ್ತದ. ಈ ದಿನ ನಾವ್ ಯಾಕೆ ಸುಮ್ಮನೆ ಕುಂತಿದ್ದೇವ ಅಂತಂದ್ರ ಬ್ಯಾಡ, ಮುಂದುವರ್ಸಬಾರ್ದು, ನಮ್ಮ ಸಮಾಜ ಮತ್ತೊಬ್ಬರ ಮುಂದೆ ಹೋಗಬಾರ್ದು ಎಂಬ ಉದ್ದೇಶ ಇಟ್ಕೊಂಡು ಇಲ್ಲಿ ತನಕ ನಾವ್ ಏನ್ ಮಾಡಿದೇವ್ ಅಂದ್ರೆ ಸೈಲೆಂಟ್ ಆಗಿದ್ದೆವು. ಇನ್ನು ಮುಂದೆ ನಿಮ್ಮಲ್ಲಿ ಏನ್ ಬೇಕಿನ ಪುರಾವೆಗಳು ಇದ್ದು, ಏನ್ ಬಿ ದಾಖಲಾತಿಗಳು ಇದ್ದು ಅಂದ್ರೆ ನೀವು ಏನದಂತಂದ್ರೆ ನಾವು ನೀವು ಕುಂತಿ ನಮ್ಲಿಂದ ಬಗೆಹರಿಸೋಯ್ತು ಅಂದ್ರೆ ನಾವು ನೀವು ಕಲ್ತಿ ಮೀಡಿಯಾಕ್ ಹೋಗೋರ ಬರ್ರಿ. ಇವಾಗ ಸಂಜೆ ಜಾಗದ್ರೆ ಸುಳ್ಳು ನೀವಿಗಿನ ಅವ್ರ ಮೇಲೆ ತಪ್ಪು ಹೊರಸ್ರಿ ಅಂತಂದ್ರ ದೇವ್ರು ನಿಮ್ಗೆ ಕ್ಷಮಿಸಲ್. ನಾವು ನಿಮ್ಮಲ್ಗಿನ ಸುಳ್ಳಿನ ತಪ್ಪು ಹೊರಸ್ರಿ ಅಂದ್ರ ದೇವ್ರು ನಮಗ್ ಕ್ಷಮಿಸಲ್. ಫಸ್ಟ್ ನಿಮ್ ಸಂಘಟನೆ ಸಿದ್ಧಾಂತ ಏನದ ಅಂಬದ್ ಅದ ಅರ್ಥ ಮಾಡ್ಕೊರಿ ನೀವು. ಒಣ ದೇವ್ ಕೆಂಪನ್ ಶಾಲ್ ಹಾಕೊಂಡೇವು, 4 ಮಂದಿಗೆ ಪಾರಳಿ ಕರ್ಕೊಂಡಿದ್ವಿ ಅಂದ್ರೆ ಇದು ರೌಡಿಸಮ್ ಮಾಡಿ ನಾವು ಮಾಡಕ್ ಹೋಗ್ಬೇಡ್ರಿ. ನಮ್ಮ ದೇವ್ರ ಶಾಂತಿ ಪ್ರಿಯರ, ಒಂದ್ ಗಲ್ಲ ಕೊಡಿದ್ರೆ ಇನ್ನೊಂದ್ ಗಲ್ಲ ಕೊಡುವಂತ ಹೇಳಿನ ದೇವ್ರನ. ಸುಮ್ನೆ ನಾವ್ ಏನೋ ತಪ್ಪು ಇಲ್ದಿಲ್ಲ 100 ತಪ್ಪುಗಳು ಹೊರಿಸಿ ಮತ್ತೊಂದ್ ಮನುಷ್ಯಗೆ ನಾವು ಇದು ಮಾಡಿದ್ರೆ ನಮ್ಮಲ್ಲಿ ಒಬ್ಬ ಒಳ್ಳೆ ರಾಜಕಾರಣಿಗೆ ನಾವು ಕಳ್ಕೊಂಡಂತಾಯ್ತು. ಅವ್ರಿಗೆ ಏನ್ ಫರಕ್ ಬೀಳಲ್ದ? ಅವ್ರಿಗೆ ಮ್ಯಾಲ ಹೈಕಮಾಂಡ್ದಾಗ ಎಲ್ಲ ತಿಳ್ಕೊತ ಇಂಟೆಲಿಜೆನ್ಸಿ ಅದ. ನಾ ಹೇಳೋದ್ರಿಂದ ಏನ್ ಫರಕ್ ಬೀಳಲ್ದದು. ಯಾಕಂತಂದ್ರ ನಮ್ಮಲ್ಲಿ ರಾಜಕೀಯ ಬೆಳಿಬೇಕಂತೇಳಿ ನಮ್ದು ಬಿ ಆಸೆ ಅದ, ಸಂಜಯ್ ಜಾಗೀಲ್ದಾರ್ದು ಬಿ ಆಸೆ ಅದ, 100 ನಮ್ಮ ಯುವಕರದು ಆಸೆ ಅದ. ಯಾಕಂದ್ರೆ ನಮ್ಮಲ್ಲಿ ರಾಜಕೀಯದವ್ರು ಇಲ್ಲ. ನಾವು ಗೌಡ್ರ ಬಲ್ಕ್ ಹೋಗ್ಬೇಕಂದ್ರೆ ಗೌಡ್ರ ಮನುಷ್ಯಗೆ ಕರ್ಕೊಂಡ್ ಹೋಗ್ಬೇಕು. ನಾವು MLA ನಮ್ಮ ಮುಸ್ಲಿಂ ನಮ್ಮ ರೈಫನ್ ಸಾಮಾನ್ ಬಲಿಕ್ ಹೋಗ್ಬೇಕಂದ್ರೆ ನಾವು ಆಡತಂಬರಿಗೆ ಕರ್ಕೊಂಡ್ರೆ ಸಾಬ್ ಹಮಾರ ಕಾಮ್ ಕರ್ಕೆ ದೇವ್ಜಿ ಅಂತ ಅನ್ಬೇಕಾಯ್ತದ. ನಮ್ಮಲ್ಲಿ ಹೋಗಿ ಟೇಬಲ್ ಮೇಲೆ ಇಟ್ಟು ಹಮಾರ ಕಾಮ್ ಕೈಕೂನೇ ಕರ್ತೆ ಅಂತ ಹೇಳಂತದ್ದು ನಮ್ಮಲ್ಲಿ ಇನ್ನ ಆ ಧೈರ್ಯ, ಇನ್ನ ದೇವ್ರ ನಮ್ಗ ಇಲ್ಲಿ ತನಕ ಇನ್ನ ಬಂದಿಲ್ಲ. ಇವಾಗ ಹೊಂಟದ. ಅದು ಹೊಂಟಿದಕ್ಕ ನೀವ್ ಏನ್ ಮಾಡ್ಬೇಡ್ರಿ ಅಂತಂದ್ರ ದಯಮಾಡಿ ನಿಮಗ್ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡಿ ಹೇಳತ್ತಿದೆ, ಇನ್ನು ಮುಂದೆ ನಮ್ಮ ಸಮಾಜ ಹೆಸರು ಹಾಳು ಮಾಡೋಂಥ ಕೆಲಸ ದಯಮಾಡಿ ಮಾಡಕ್ ಹೋಗ್ಬೇಡ್ರಿ. ಆಗೋಯ್ತದ. ಇನ್ನೇ ಏನಂತಂದ್ರೆ ಮುಂದಿನ ದಿನದಾಗ 3 MLAಗಳು ಅಂತೀರಿ. ಯಾರೊಬ್ಬ 3 MLA? ನಮಗ್ ಒಪ್ಪಂದಿನ ಪ್ರಕಾರ ಕ್ರಿಶ್ಚಿಯನ್ ಸಮಾಜದಿಂದ ಒಬ್ಬರು ಜಾರ್ ಸಾಬ್ರ, ಒಬ್ಬರು ಐವನ್ ಡಿಸೋಜ ಸಾಬ್ರ, ಒಬ್ಬರು MLA, ಒಬ್ಬರು MLC, ಇನ್ನೊಬ್ರು ಯಾರಾದ್ರೂ MLA. ಸುಮ್ನೆ ಬಾಯಿ ಸಿಕ್ಕಂಗೆ ಒಳ್ಳೋದು. ನೀವು ಬೆಂಗಳೂರ್ದಾಗ ಹೋಗಿ ನೀವು ಪ್ರೆಸ್ ಮೀಟ್ ಮಾಡತ್ತೀರಿ, ನಿಮ್ ರಾಜ್ಯಾಧ್ಯಕ್ಷರ ಬಳಿ ಮಾಹಿತಿ ತಗೊಂಡು ನೀವು ಮುಂದೆ ಮಾತಾಡ್ರಿ.
ಇನ್ನೊಬ್ರು ಎಮ್ ಎಲ್ ಎ ಯಾರಾದ್ರಪ್ಪ? ಇದು ಸುಳ್ಳಲ್ಲ, ಇದು ಜಾಗೇಂದ್ರ ಸುಳ್ಳು ಮಾತಾಡ್ತಾರೆ, ನೀವು ಸುಳ್ಳು ಮಾತಾಡ್ತೀರಿ. ನೀವೇ ಸುಳ್ಳು ಮಾತಾಡ್ತೀರಿ. ನಿಮ್ದು ಇನ್ಸ್ಟಾಗ್ರಾಮ್ ತೆಗೆದು ನೋಡ್ರಿ, ಜರ ಒಂದು 10 ನಿಮಿಷ ಕುಂತು ನೋಡ್ರಿ, ನೀವು ಮಾತಾಡಿದ್ದು ಏನು ಮಾತಾಡ್ತೀರಿ ಎಂಬುದು. ಬರೀ ಎಲ್ಲ ಜಿಗಿಲು ಸುಳ್ಳು, ಎಲ್ಲ ಜಿಗಿಲು ಸುಳ್ಳು, ಎಲ್ಲ ಜಿಗಿಲು ಸುಳ್ಳು. ಕ್ರೈಸ್ತ ಮಹಾಸಭಾ ಅಂತ ಹೇಳ್ತೀರಿ, ಅಖಿಲ ಭಾರತ ಮಹಾಸಭಾ ಅಂತಂತ ಹೇಳ್ತೀರಿ. ದೊಡ್ಡ ಹೆಸರು ಇಟ್ಕೊಂಡ್ರೆ ಅದ್ರ ತಕ್ಕ 1% 2% ನಡ್ರಿ ನೀವು. ಮೈಕ್ ಸಿಕ್ಕ ತಕ್ಷಣ ಸಿಕ್ಕಿಂದೆ ಬಳತ್ತೆ, ಮೈಕ್ ಸಿಕ್ತಣ ಸಿಕ್ಕಿಂದೆ ಬಳತ್ತೆ ಅಂತಂದ್ರೆ ಹಂಗಾಗಲ್ದು. ಏನಂದ್ರೆ ಇದು ಏನದ ಅಂತಂದ್ರ ನಿಂಬಲ್ಗಿನ ಏನಾರ ಇತ್ತು, 50 ಲಕ್ಷ ಕೇಳಿ 50 ಲಕ್ಷ ಕೊಡ್ತಿ ಅಂತಂದು ಅವ್ರು ಕೊಟ್ಟಿಲ್ಲ ಅಂತಂದ್ಗಿನ ನಿಂಬಲ್ಲಿ ಆಣದೂರ್ದಾಗಲಿ ಈ ಶಿವನಗರ ಚರ್ಚಿನಾಗಲಿ ಇತ್ತು ಅಂದ್ರ ನೀವು ಅವ್ರಿಗೆ ಸಭಾಪಾಲಕರು ಹೇಳಕ್ ಹಚ್ಚಿರಿ. ನಾವೇನಂದ್ರೆ ನಿಮ್ ಸಂಘ ನಾವಿರ್ತೇವೆ, ನಾವು ಜಾಗೇಂದ್ರ ವಿರೋಧ ನಾವೇ ಮಾತಾಡ್ತೇವೆ. ಸುಳ್ಳು ಇಲ್ದಲೆ ಮಾತಾಡ್ಬಾರ್ದು.